ಇನ್ನು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ವಿರೋಧ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಎಲ್ಲರೂ ಕೂಡ ಸಮೀಕ್ಷೆಗೆ ಒಳಗಾಗಲೇಬೇಕು. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಗೊಂದಲ ಏನ್ ನಡೀತಾ ಇದೆ, ಎಲ್ಲರೂ ಸಮೀಕ್ಷೆಗೆ ಒಳಗಾಗಿ ಕೋರ್ಟ್ ಹೇಳಿದೆ ಏನ್ ಬೇಕೋ ಅದಕ್ಕೆ ಮಾತ್ರ ಉತ್ತರ ಕೊಡಿ, ಯಾವುದಕ್ಕೂ ಒತ್ತಾಯ ಇಲ್ಲ. ಕೋಳಿ ಎಷ್ಟಿದಾವೆ, ಚಿನ್ನ ಇದೆಯಾ, ಎಷ್ಟಿದೆ, ವಾಚ್ ಎಷ್ಟಿವೆ, ಫ್ರಿಡ್ಜ್ ಎಷ್ಟಿವೆ, ಇದೆಲ್ಲವನ್ನು ಕೂಡ ಕೇಳ್ತಿದ್ದಾರೆ. ಕೇಳಬಾರ್ದು ಅಂತ ನಾನು ಹೇಳಿದ್ದೀನಿ. ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. 60 ಪ್ರಶ್ನೆಗಳಲ್ಲಿ ಯಾರು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಕೊಡಬಾರ್ದು ಅದು ಅವರಿಗೆ ಬಿಟ್ಟಿದ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಉತ್ತರ. ಯಾರು ಬೇಕಾದ್ರೂ ಅಪೇಕ್ಷೆ ಪಡ್ಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ನಿಮ್ಗೆ ಏನ್ ಬೇಕು ಉತ್ತರ ಕೊಡಿ, ಬೇಡದಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಆಫೀಸರ್ಸ್ ಹೇಳಿ ಕಳ್ಸಿದ್ದೀನಿ, ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿಯವ್ರಿಗೆಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ, ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸಿದ್ದೀನಿ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಯಾಕೆಂದರೆ ಅವ್ರು ಇಂಡಿಪೆಂಡೆಂಟ್ ಕಮಿಷನ್, ಅದು ಏನು ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನೋಡೋಣ, ಅದು ನಾನು ಹೇಳೋಕ್ಕಾಗಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲಾಖೆಯವರು ಏನು ಮಾಡ್ತಾರೆ, ಕಮಿಷನ್ ಅವ್ರು ಮಾಡ್ತಾರೆ, ಅವ್ರು ಬಿಟ್ಟಿದ್ದು. ಎಲ್ಲರೂ ಕೂಡ